ನಿಮಗೆ ಹಸಿವೆ ಇಲ್ಲದೇ ಏನಾದರೂ ಊಟ ಮಾಡುವಂಥ ಅಭ್ಯಾಸ ಇದೆನಾ? ಹಸಿವೆ ಸಮಯ ನೋಡಿಕೊಂಡು ಊಟ ಮಾಡುವಂಥ ಅಭ್ಯಾಸ ಏನಾದರೂ ಇದೆನಾ? ಆ ರೀತಿ ಏನಾದರೂ ಇದ್ರೆ ಹಿಂದೆ ಅದನ್ನು ಬಿಟ್ಬಿಡಿ. ಯಾಕೆ ಅಂತಂದರೆ ಹಸಿವೆ ಇಲ್ಲದ ಊಟ ಒಂದು ವೇಳೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಗ್ನಿಮಾಂದ್ಯ ಆಗೋಗುತ್ತೆ. ಯಾಕೆ ಅಂತಂದರೆ ಅಪಚಯನ ಆಗುತ್ತೆ, ಆಮ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ, ನಮ್ಮ ಈ ಶರೀರದಲ್ಲಿ 13 ರೀತಿಯ ಅಗ್ನಿಗಳಲ್ಲಿ ಜಠರಾಗ್ನಿ ಅನ್ನೋದು ಬಹಳಷ್ಟು ಅದ್ಭುತವಾಗಿರುತ್ತೆ. ಒಂದು ವೇಳೆ ಆ ಜಠರಾಗ್ನಿ ಸರಿಯಾದ ರೀತಿಯಿಂದ ಕೆಲಸ ಮಾಡಲಿಲ್ಲ ಅಂತಂದರೆ ನಾವೇನೇ ತಿಂದರೂ ಕೂಡ ಸಾರ ಭಾಗ ನಮ್ಮ ಶರೀರಕ್ಕೆ ಪೋಷಕ ತತ್ವಗಳನ್ನು ಕೊಡಬೇಕು, ಕಿಟ್ಟ ಭಾಗ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು. ಮಲದ ರೂಪದಿಂದ ಯೂರಿನ್ ಮುಖಾಂತರವಾಗಿ, ಶೊಟಿ ಮುಖಾಂತರವಾಗಿ ಹೊರಗಡೆ ಹೋಗಬೇಕು. ಆದರೆ ಅದು ಒಂದು ವೇಳೆ ಹೋಗ್ತಾ ಇಲ್ಲ ಅಂತಂದರೆ ನಿಮ್ಮ ಶರೀರಕ್ಕೆ ಸುಸ್ತು ಆಗಿರಬಹುದು, ಮೊಳಕಾಲು ಬೇನೆ ಆಗಿರಬಹುದು, ತಲೆ ಸಮಸ್ಯೆ ಆಗಿರಬಹುದು, ಮಾನಸಿಕವಾಗಿ ಸಮಸ್ಯೆ ಆಗಿರಬಹುದು, ಎಲ್ಲ ಸಮಸ್ಯೆಗಳು ಕೂಡ ಅಗ್ನಿ ಮಾಂದ್ಯದಿಂದನೇ ಆಗುತ್ತೆ. ಅದಕ್ಕೋಸ್ಕರ ನೀವು ಹಸಿವೆ ಆಗುವಂಥ ಪ್ರಯತ್ನ ಮಾಡಲೇಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ಹಸಿವೆ ಆಗೋದಕ್ಕೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.